ಸ್ನೇಹಿತರೆ ನೋಡಿ, ಇದು ಆಕ್ಟಿವಾ 6 ಗಾಡಿ ನಮ್ಮ ಸ್ನೇಹಿತರು ನಮ್ಮ ಇಲ್ಲೇ ಇರೋದು ಕಾಟನ್ ಪೇಟು ಇವ್ರು ತಗೊಂಡು ಬಂದಿದ್ದಾರೆ. ಇವ್ರ ಹತ್ರ ಅವ್ರ ಫ್ರೆಂಡ್ ಹತ್ರ ಈ ಗಾಡಿ ಕಸ್ಟಮರ್ ಗಾಡಿ ತಂದಿದ್ರು. ಅವ್ರು ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ತಗೊಂಡು ಬರೋದಕ್ಕೆ ಅವರು ಕಂಪ್ನಿಯಲ್ಲಿ ಬಿಟ್ಟಿದ್ರಂತ. ಮತ್ತೆ ಕಂಪ್ನಿಯಲ್ಲಿ 8,000 ರೂಪಾಯಿ ಆಗುತ್ತೆ, ECM ಹೋಗ್ಬಿಟ್ಟಿದೆ ಅಂತ ಏನು ಮಾಡಿದ್ರು, ಅವರು ತಗೊಂಡು ಬಂದರು. ಇವ್ರ ಹತ್ರ ತಗೊಂಡು ಬರೋದಕ್ಕೆ ನಮ್ಮ ಹತ್ರ ಇವ್ರು ತಗೊಂಡು ಬಂದರು. ಆ್ಯಕ್ಚುಲಿ ಏನಾಗಿರೋದು ಏನಂದರೆ, ಸ್ವಲ್ಪ ಏನಂದರೆ BS6 ಗಾಡಿಗೆ ಎಲ್ಲ ನೋಡಿ ಇಂಥದ್ದು ಸ್ಪೆಷಲ್ ಟೂಲ್ಸ್ ಇದ್ದರೆ ನೋಡಿ, ಇದರಲ್ಲೇ ಇರುತ್ತೆ. ಇದು ಮಲ್ಟಿಮೀಟರ್ ಇರುತ್ತೆ, ಮತ್ತು OBD ಸ್ಕ್ಯಾನರ್ ಇರುತ್ತೆ, ಫಿಲ್ ಪಂಪ್ ಗೇಜ್, ಫಿಲ್ ಪಂಪ್ ಟೆಸ್ಟರ್ ಇಂಥ ಟೂಲ್ಸ್ ನೀವು ಇಟ್ಕೊಂಡಿದ್ರೆ ಕೆಲಸ ಮಾಡೋದಕ್ಕೆ ಭಾಳ ಈಸಿ ಆಗಿರುತ್ತೆ. ನೋಡಿ ಸಿಂಪಲ್ ಈ ಗಾಡಿಯಲ್ಲಿ ಏನಿದೆ ಅಂದರೆ ನೋಡಿ, ECM ಇಂದ ಗ್ರೌಂಡ್ ಬರ್ತಾ ಇರಲಿಲ್ಲ. ಇದು ಆಗಿರೋದು ಏನು, ECM ಇಂದ ಡೈರೆಕ್ಟ್ ಏನು ಕೊಟ್ಟಿದ್ದಾರೆ, ಇವ್ರ ಫ್ರೆಂಡ್ ಏನು ಕೊಟ್ಟಿದ್ದಾರೆ, ಅದರಿಂದ ECM ಹೊಟ್ಟೋಗಿದೆ. ಅದಕ್ಕೆ ನೋಡಿ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗ್ತಾ ಇಲ್ಲ, ಏನು ಆಗ್ತಾ ಇಲ್ಲ. ಇದು ಸ್ವಲ್ಪ ವರ್ಕ್ ಆಗ್ತಾ ಇಲ್ಲ, ಏನಿಲ್ಲ. ಫಿಲ್ ಪಂಪು ನಾನು ಚೆಕ್ ಮಾಡಿದ್ರು ಬರ್ತಾ ಇಲ್ಲ ನೋಡಿ. ಅದಕ್ಕೆ ನಾನು ಏನು ಮಾಡಿದೆ ಅಂದರೆ, ಈ ವೈರ್ ಬಂದುಬಿಟ್ಟು ECM ಇಂದ ಗ್ರೌಂಡ್ ಬರೋದು ಈಗ ತೆಗೆದುಬಿಟ್ಟೆ ನಾನು. ಇದು ECM ಇಂದ ಬರೋದು ಗ್ರೀನ್ ಕಲರ್ ವೈರು ನಾನು ತೆಗೆದುಬಿಟ್ಟೆ. ಇದು ತೆಗೆದುಬಿಟ್ಟು ನೋಡಿ, ಈ ವೈರ್ ಒಂದು ಗ್ರೌಂಡ್ ಕೊಡೋಣ. ನೋಡಿ ಈಗ ನಾನು ಗ್ರೌಂಡ್ ಕೊಟ್ಟಿದ್ದೀನಿ. ನೋಡಿ ಗ್ರೌಂಡ್ ಕೊಟ್ಟಮೇಲೆ ಗಾಡಿ ಕ್ಲೀನಾಗಿ ಸ್ಟಾರ್ಟ್ ಆಗ್ತಾ ಇದೆ. ಇನ್ನೊಂದ್ಸಲ ನೋಡೋಣ. ನೋಡಿ ಈ ಥರ ಈ ಪ್ರಾಬ್ಲಮ್ಗೋಸ್ಕರ ಭಾಳ ಪ್ರಾಬ್ಲಮ್ ಆಗ್ತಾ ಇತ್ತು ಇವ್ರಿಗೆ. ಭಾಳ ಖರ್ಚು ಜಾಸ್ತಿ ಆಗುತ್ತೆ ಅಂತ, ಖರ್ಚು ಬೇಡ ನನಗೆ, ಹಿಂಗೆ ಮಾಡಿಕೊಡಿ ಅಂತ ಹೇಳಿದ್ದಕ್ಕೆ ನೋಡಿ ಇದು ಮಾಡಿಕೊಟ್ಟಿದ್ದೀನಿ ನಾನು. ಇದೊಂದು ಗ್ರೌಂಡು ನಾನು ನಿಮಗೆ ಬರೀ ತೋರಿಸೋದಕ್ಕೆ ನಾನು ಮಾಡಿರೋದು. ಮತ್ತು ಇದು ಕ್ಲೀನಾಗಿ ಇದು ಗ್ರೌಂಡ್ ಕೊಟ್ಟು ಇದು ಮಾಡ್ತೀನಿ. ಮತ್ತು ಇನ್ನೊಂದು ಗಾಡಿ ಬಂದಿದೆ. ಈ ಗಾಡಿನೂ ನೋಡಿ ಎಲ್ಲ ಬಿಚ್ಕೊಂಡು ಬಂದಿದ್ದಾರೆ ನಮ್ಮ ಸ್ನೇಹಿತರ ಮೆಕ್ಯಾನಿಕ್ ಇವರು. ಈಗ ಈ ಗಾಡಿ ನಾವು ಇದು ಮಾಡಬೇಕು. ಮೊದಲು ಇದು ಕಂಪ್ಲೀಟ್ ರೆಡಿ ಮಾಡಿಬಿಟ್ಟು ನಾನು ಇದು ರೆಡಿ ಮಾಡಿಸ್ತೀನಿ. ಥ್ಯಾಂಕ್ ಯು.